ತಾವು ಯಾಕೆ ಸಚಿವರಾಗಬೇಕು ಅಂತ ಶಾಸಕರು ಹೇಳಿಕೊಳ್ತಾ ಇದ್ದಾರೆ. ಒಂದೊಂದು ಮಾನದಂಡಗಳನ್ನು ಮುಂದಕ್ಕೆ ಇಡ್ತಾ ಇದ್ದಾರೆ. ಇದರ ಮಧ್ಯೆ BK ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆಯೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಅವರ ಜೊತೆ ರಾಜ್ಯ ನಾಯಕರ ಸಭೆ ನಡೆಯೋದಕ್ಕಿದೆ. 20 ಸಚಿವ ಸ್ಥಾನವನ್ನು ಒಂದೇ ಬಾರಿಗೆ ಭರ್ತಿ ಮಾಡೋದಕ್ಕೆ ಯೋಚನೆಯನ್ನು ಮಾಡಲಾಗಿದೆ. ಇರೋದೇ ಸ್ವಲ್ಪ ಸಮಯ, ಅದರಲ್ಲಿ ಮತ್ತೆ ಖಾಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. 20 ಸಚಿವ ಸ್ಥಾನ ಅಂದ್ರೆ ಪೂರ್ಣ ಪ್ರಮಾಣದ ಸಂಪುಟ ಅಸ್ತಿತ್ವಕ್ಕೆ ಬರಲಿ ಅನ್ನೋ ಪ್ರಯತ್ನ. DK ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಮೂವರು ನಾಯಕರು. DK ಶಿವಕುಮಾರ್ದೊಂದು ಪಟ್ಟಿ ಮತ್ತು ಸಿದ್ದರಾಮಯ್ಯ ಅವರದೊಂದು ಪಟ್ಟಿ. ಅಂದ್ರೆ ತಮ್ಮವರು ಯಾರು ಮಂತ್ರಿ ಆಗಬೇಕು, 20ರಲ್ಲಿ ತಮ್ಮವರಿಗೆ ಯಾರ್ಯಾರಿಗೆ ಅವಕಾಶ ಕೊಡಬೇಕು. ಸಿದ್ದರಾಮಯ್ಯ BK ಹರಿಪ್ರಸಾದ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮಂತ್ರಿ ಆಗಿರಲಿ ಅಂತ ಸಿದ್ದರಾಮಯ್ಯ ಪ್ರಯತ್ನದಲ್ಲಿದ್ದಾರೆ. ಇಬ್ಬರ ಪಟ್ಟಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟರ ಆದ್ಯತೆ ಸಿಗುತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಮತ್ತು BK ಹರಿಪ್ರಸಾದ್ ಅವರನ್ನ ನೀವು ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮಂತ್ರಿಯೂ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದರು. ಆದರೆ ಜೈಪುರದಲ್ಲಿ ತೆಗೆದುಕೊಂಡಂತ ನಿರ್ಧಾರ ಏನಿದೆ, ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತ. ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಹುದ್ದೆ, ಅದು ಮಂತ್ರಿ ಸ್ಥಾನ ಸಿಕ್ಕಿತ್ತು. ಈಗ BK ಹರಿಪ್ರಸಾದ್ ಅವರು ಪ್ರಯತ್ನದಲ್ಲಿದ್ದಾರೆ, ಮಂತ್ರಿ ಆಗಬೇಕು ಅಂತ. ಅದಕ್ಕೆ ಸಿದ್ದರಾಮಯ್ಯ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖರ್ಗೆ ಅವರ ಜೊತೆಗೆ ಸಭೆಗೂ ಮುನ್ನ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ DK ಶಿವಕುಮಾರ್. ಅರ್ಧ ಗಂಟೆ ಚರ್ಚಿಸಿದ್ದಾರೆ. ಇನ್ನು ಸುರ್ಜೇವಾಲಾ ಅವರ ಮನೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬರೋ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಸಭೆಯಾಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿ DK ಶಿವಕುಮಾರ್ ಸುರ್ಜೇವಾಲಾ ಅವರ ಮನೆಗೆ ಬಂದರು. ಅಲ್ಲಿ ಚರ್ಚೆ ಆಯಿತು. ಸ್ವಲ್ಪ ಹೊತ್ತಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಮನೆಗೆ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಇಬ್ಬರು ಪ್ರತ್ಯೇಕ ಪಟ್ಟಿಯನ್ನು ಹಿಡ್ಕೊಂಡೇ ದೆಹಲಿಗೆ ಹೋಗಿರೋದು. ಸಿದ್ದರಾಮಯ್ಯ ಅವರು ತಮ್ಮ ಪರವಾದ, ತಮ್ಮ ಆಪ್ತರು ಸಚಿವರಾಗಬೇಕು ಅಂತ ಬ್ಯಾಟ್ ಬೀಸ್ತಾ ಇದ್ದಾರೆ, ಪ್ರಯತ್ನದಲ್ಲಿದ್ದಾರೆ. DK ಶಿವಕುಮಾರ್ ಬಯಸ್ತಾ ಇರೋದು ನನ್ನ ಕ್ಯಾಬಿನೆಟ್ ನಾನು ಬಯಸಿದ ರೀತಿಯಲ್ಲಿ ಇರಬೇಕು ಅಂತ. ಯಾವುದೇ ಮುಖ್ಯಮಂತ್ರಿ ಆದರೂ ಕೂಡ ಅದೇ ಯೋಚನೆಯನ್ನು ಮಾಡ್ತಾರೆ. ನಾನು ಮುಖ್ಯಮಂತ್ರಿಯಾಗಿ ನನಗೆ ಬೇಕಾದ ರೀತಿಯ ಕ್ಯಾಬಿನೆಟ್ ಇರಬೇಕು. ಸೊ ಯಾವ ರೀತಿ ಹೈಕಮಾಂಡ್ ಈಗ ಯೋಚನೆ ಮಾಡುತ್ತೆ, ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಂತ ಸಿದ್ದರಾಮಯ್ಯ ಅವರ ಮಾತು ನಡೆಯುತ್ತಾ, ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಬಯಸಿದ ರೀತಿಯಲ್ಲಿ ಅವರಿಗೆ ಬೇಕಾದ ರೀತಿಯ ಕ್ಯಾಬಿನೆಟ್ಗೆ ಅವಕಾಶ ಸಿಗತ್ತಾ, ಈ ಕುತೂಹಲ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ರಚನೆ ಮಾಡಿದಾಗ, ಅಂದ್ರೆ 13 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರನ್ನು ಸೇರಿ 14. DK ಶಿವಕುಮಾರ್ ಬಯಸಿದ ರೀತಿಯಲ್ಲಿ ಕ್ಯಾಬಿನೆಟ್ ಆಗಲಿಲ್ಲ, ಹೈಕಮಾಂಡ್ ಬಯಸಿದ ರೀತಿಯಲ್ಲಿ ಕ್ಯಾಬಿನೆಟ್ ಆಯಿತು. ಈಗ 20 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಾಗ ಹೊಸದಾಗಿ ಅಲ್ಲಾದರೂ ಕೂಡ ತಮಗೆ ಬೇಕಾದವರಿಗೆ ಅವಕಾಶ ಸಿಗಬೇಕು ಅಂತ DK ಶಿವಕುಮಾರ್ ಬಯಸ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ರೆಡಿ ಇದ್ದಾರೆ. ದೆಹಲಿ ಪ್ರತಿನಿಧಿ ಮಂಜುನಾಥ್, ಅದೇ ರೀತಿ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಕೂಡ ರೆಡಿ ಇದ್ದಾರೆ. ಮಂಜುನಾಥ್, ಈಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆಯಾಗತ್ತೆ, ಅದೇ ಫೈನಲ್ ಸಭೆಯಾಗತ್ತಾ, ಅಥವಾ 10th ಜನಪತ್ನ ಅಪ್ರೂವಲ್ಲು ಇದೆಲ್ಲ ಅಗತ್ಯ ಇದೆಯಾ? ರಕ್ಷತ್, ಇವು ಯಾವನ್ನೂ ಕೂಡ ಒಂದು ರೀತಿಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕೆ ಮುಂಚೆಯಾಗಿ ಒಂದು ಪೂರ್ವಭಾವಿ ಸಭೆ ಆಗಬೇಕಾಗತ್ತೆ. ಯಾಕಂದರೆ ರಾಜ್ಯದ ಇನ್ಚಾರ್ಜ್ ಯಾರಿರ್ತಾರೆ, ಸ್ಟೇಟ್ ಇನ್ಚಾರ್ಜ್ ಕಾಂಗ್ರೆಸ್ಸಿಂದ ಪ್ರಧಾನ ಕಾರ್ಯದರ್ಶಿ,
ಅವರ ಜೊತೆಗೆ ಒಂದು ಕನ್ಸಲ್ಟೇಷನ್ ನಡಿಬೇಕಾಗುತ್ತೆ. ಅದಕ್ಕೆ ಹೇಗೆ ಇರಬೇಕು ಅನ್ನುವಂಥ ಒಂದು ಫ್ರೇಮ್ ವರ್ಕ್ ಅಥವಾ ಔಟ್ಲೇ ಅದನ್ನೆಲ್ಲ ಸಿದ್ಧಪಡಿಸುವಂಥ ಕೆಲಸ ಜನರಲ್ ಸೆಕ್ರೆಟರಿದೇ ಆಗಿರುತ್ತೆ ಇನ್ಚಾರ್ಜ್ದು. ಸೊ ಆ ಕೆಲಸಕ್ಕೆ ಈಗ ಶುರುವಾಗಿರುವಂಥದ್ದು. ಈಗ ಹೆಚ್ಚು ಕಡಿಮೆ ಒಂದು ತಾಸಾಗಿದೆ. ನಾವು ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ನಿವಾಸದ ಮುಂದೆ ಇದ್ದೇವೆ. ಹೆಚ್ಚು ಕಡಿಮೆ ಒಂದು ತಾಸಾಗಿದೆ ಇಲ್ಲಿಗೆ ಬಂದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು 1-to-1 ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಏನು ಮಾಡಬೇಕು, ಹೇಗಿರಬೇಕು, ಇರುವಂಥ 20 ಸ್ಥಾನಗಳನ್ನು ತುಂಬುವುದು ಹೇಗೆ, ಅದರಲ್ಲಿ ಏನಾದರೂ ಖಾಲಿ ಉಳಿಸ್ಕೋಬೇಕಾ, 2 ಉಳಿಸ್ಬೇಕಾ, 4 ಉಳಿಸ್ಬೇಕಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ನಡೀತಾ ಇದೆ. ಇನ್ನೊಂದು ಕಡೆ ಹೈಕಮಾಂಡ್ ಬಹಳ ಕ್ಲಿಯರ್ ಆಗಿ ಹೇಳಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾಕಂದ್ರೆ ಉಳಿದಿರುವಂಥ ಸಮಯ ಕಡಿಮೆ ಇದೆ, ಹಾಗಾಗಿ ಪೂರ್ತಿಯಾಗಿ ಫಿಲ್ ಮಾಡೋಣ, 20ಕ್ಕೆ 20 ಫಿಲ್ ಮಾಡೋಣ ಅನ್ನುವಂಥದ್ದನ್ನ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಏನಾದರೂ ಅಸಮಾಧಾನ ಬಂದ್ರೆ ಅದನ್ನ ಮುಖ್ಯಮಂತ್ರಿಗಳು ನಿಭಾಯಿಸ್ತಾರೆ, ಆ ಶಕ್ತಿ ಅವ್ರಿಗೆ ಇದೆ ಅನ್ನುವಂಥ ಮಾತನ್ನು ಕೂಡ ಹೈಕಮಾಂಡ್ ಅವರ ಮೇಲೆ ಇರುವಂಥ ಅಭಿಪ್ರಾಯ, ಮುಖ್ಯಮಂತ್ರಿಗಳ ಮೇಲೆ ಆ ಅಭಿಪ್ರಾಯ ಇದೆ. ಏನಾದರೂ ಅಸಮಾಧಾನ ಅಥವಾ ನಿರಾಸೆ ಅಥವಾ ಏನಾದರೂ ಆಕ್ರೋಶ ಇವೆಲ್ಲವೂ ಕೂಡ ಸಂಪುಟ ವಿಸ್ತರಣೆ ಆದ ಬಳಿಕ ಸಹಜವಾಗಿ ಕೇಳಿ ಬರುತ್ತೆ, ನಮಗೆ ಸಿಕ್ಕಿಲ್ಲ ಅನ್ನೋಂಥದ್ದನ್ನ ಅದನ್ನು ನಿಭಾಯಿಸುವಂಥ ಶಕ್ತಿ ಇವರಿಗೆ ಇದೆ ಅನ್ನುವಂಥದ್ದು ಕೂಡ ಹೈಕಮಾಂಡ್ಗೆ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ 20ಕ್ಕೆ 20 ಕೂಡ ಫಿಲ್ ಮಾಡೋಣ, ಇದರಿಂದ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗಾಗುತ್ತೆ. ಕಳೆದ ಬಾರಿ ಮಾಡಿದಾಗಲೂ ಸಹ ಅಷ್ಟೇ, ಸಿದ್ದರಾಮಯ್ಯ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲ 34 ಕೂಡ ಇನ್ಕ್ಲೂಡಿಂಗ್ CM ತುಂಬಿದ್ರು. ಫಸ್ಟ್ ಟೈಮ್ ಆ ಥರ ಆಗಿದ್ದು, ಯಾವುದೇ ಕೂಡ ಖಾಲಿ ಇಟ್ಕೊಳ್ಳದೆ ಒಂದು ರೀತಿಯ ಡೇರ್ಡ್ ಡಿಸಿಷನ್ ಅನ್ನ ಮಾಡಿತ್ತು ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಆ ಸಂದರ್ಭದಲ್ಲಿ. ಸೊ ಈಗಲೂ ಕೂಡ ಅದನ್ನೇ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಅದಕ್ಕೆ ಪೂರ್ವಭಾವಿ ಚರ್ಚೆಯಾಗಿ ಈಗ ಸುರ್ಜೇವಾಲಾ ಅವರ ಜೊತೆ 1-to-1 ಚರ್ಚೆ ನಡೀತಾ ಇದೆ. ಈ ಎರಡು ಪಟ್ಟಿಗಳ ಮಧ್ಯೆ ಸಮನ್ವಯ ಯಾವ ರೀತಿ? ಎರಡು ಪ್ರತ್ಯೇಕ ಪಟ್ಟಿಗಳಿದಾವೆ, ಸಮನ್ವಯ ಅಂತಂದ್ರೆ ಯಾವ ರೀತಿ ಮಾಡ್ತಾರೆ? ಅದೇ ಬಹಳ ದೊಡ್ಡ ಟಾಸ್ಕ್ ಇರುವಂತದ್ದು ಸುರ್ಜೇವಾಲಾ ಅವರಿಗೆ. ಯಾಕಂದ್ರೆ ಇಬ್ಬರೂ ಕೂಡ ತಮ್ಮವರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಅವರದ್ದೇ ಆದಂತ ಒಂದು ಪಟ್ಟಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಈ ಎರಡೂ ಪಟ್ಟಿಗಳ ಜೊತೆಗೆ ಹೊಸದಾಗಿ ನೇಮಕ ಆಗಿರುವಂತ ಅಧ್ಯಕ್ಷರ ಅಭಿಪ್ರಾಯವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಈಗಷ್ಟೇ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡ್ತಾ BK ಹರಿಪ್ರಸಾದ್ ಅವರು ಹೇಳಿದ್ರು, ನಂದು ಯಾವುದು ಪಟ್ಟಿ ಇಲ್ಲ, ಅದನ್ನ ಆದ್ರೆ ಯಾರ ಬಗ್ಗೆ ಆದ್ರೂ ಅಭಿಪ್ರಾಯ ಕೇಳಿದ್ರೆ ನಾನು ಕೊಡಬಲ್ಲೆ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಇದ್ರು. ಸೊ ಆದ್ರೆ ಈ ಇಬ್ಬರು ನಾಯಕರ ಹತ್ರ ಹಾಲಿ CM ಮತ್ತೆ ಮಾಜಿ CM ಇಬ್ಬರು ಕೂಡ ಒಂದೊಂದು ಪಟ್ಟಿ ಇಟ್ಕೊಂಡು ಬಂದಿದ್ದಾರೆ. ಈಗ ಹಾಲಿ CM ಅವ್ರದ್ದು ಹೇಗಿರಬೇಕು ಅನ್ನುವಂಥ ಅವ್ರದ್ದು ಕಲ್ಪನೆ ಹೇಗಿದೆ, ನನ್ನ ಮುಂದಿನ ಸಂಪುಟ ಹೇಗಿರಬೇಕು ಅಥವಾ ಸಂಪುಟ ಹೇಗಿರಬೇಕು, ಈಗ ವಿಸ್ತಾರಗೊಳ್ಳುವಂಥ ಸಂಪುಟ, ಆ ಕಲ್ಪನೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತು ಯಾರನ್ನ ಇಂಡಕ್ಟ್ ಮಾಡಬೇಕು ಅಥವಾ ಯಾರು ಬೇಡ, ಯಾವ ವಯಸ್ಸು, ಇವೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಅತಿ ಹೆಚ್ಚು ಅಧಿಕಾರ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ. ಅಭಿಪ್ರಾಯ ಬೇರೆ ಹೇಳಬಹುದು ಮಾಜಿ CM ಅಥವಾ ಅಧ್ಯಕ್ಷರು, ಆದರೆ ಆ ಅಭಿಪ್ರಾಯಕ್ಕೆ ಹೈಕಮಾಂಡ್ ಎಷ್ಟು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾವ ಹೆಸರಿಗೆ ಭಿನ್ನಾಭಿಪ್ರಾಯ ಬರುತ್ತೋ ಒಬ್ಬರ ಕಡೆಯಿಂದ ಅದು ಹೈಕಮಾಂಡ್ ಕಾಲ್ ತಗೊಳುತ್ತೆ. ಆದರೆ ಯಾವುದೋ ಕೆಲವು ಹೆಸರುಗಳು ಓಕೆ ನನ್ನ ಕಡೆಯಿಂದನೂ ಸಹಮತ ಇದೆ ಅಂತ ಬರ್ಬೋದು, ಅಥವಾ ಎರಡೂ ಪಟ್ಟಿಗಳಲ್ಲಿ ಒಂದೇ ಹೆಸರು ಇರಬಹುದು. ಸೊ ಹಾಗಾಗಿ ಅವು ಎಲ್ಲವೂ ಕೂಡ ಕ್ಲಿಯರ್ ಆಗ್ತವೆ. ಉಳಿದಂಗೆ ಯಾವುದಕ್ಕೆ ಸಹಮತ ಇಲ್ವೋ ಆ ಹೆಸರಿಗೆ ಅದು ಅಂತಿಮವಾಗಿ ಹೈಕಮಾಂಡ್ ಮುಂದೆ ಹೋಗುತ್ತೆ. ಅವರು ಇಲ್ಲ ನಿಮಗೆ ಈ ಇಷ್ಟು ಹೆಸರುಗಳಲ್ಲಿ ಸಹಮತ ಇಲ್ಲ, ಇಷ್ಟು ಹೆಸರುಗಳು ಸಹಮತ ಇದೆ, ಆದರೆ ಹೈಕಮಾಂಡ್ ಈ ಎರಡು ಹೆಸರುಗಳಲ್ಲಿ ಕಾಲ್ ತಗೊಳ್ಳುತ್ತೆ ಅನ್ನುವಂಥದ್ದನ್ನ ಹೇಳಿ ಕೊನೆಗೆ ಅದು ರಾಹುಲ್ ಗಾಂಧಿ ಅವರ ಮುಂದೆ ಹೋಗುತ್ತೆ. ಆಗ ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೋ ಅದರಂತೆ ಆಗುತ್ತೆ. ಆದರೆ ಬಹುತೇಕ ಅಂಥ ಹೆಸರುಗಳು ಒಂದು 4-5 ಕಾಣಿಸ್ಬೋದೇ ಹೊರತು ಜಾಸ್ತಿ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು. ಸೊ ಅದನ್ನೂ ಕೂಡ ಸುರ್ಜೇವಾಲಾ ಅವರು ಸಾರ್ಟ್ ಔಟ್ ಮಾಡಿ ತಗೊಂಡು ಹೋಗ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಮೊದಲು ಈಗ ಯಾರು CM ಅವರ ಅಭಿಪ್ರಾಯವನ್ನ ಕೇಳ್ತಾ ಇರುವಂಥದ್ದು, ನಂತರ ಸಿದ್ದರಾಮಯ್ಯ ಅವರನ್ನು ಕರೆಸ್ತಾರೆ. ಅದೇ ಹೊತ್ತಲ್ಲಿ KPCC ಅಧ್ಯಕ್ಷರನ್ನು ಕೂಡ ಕರೆಸುವಂತ ಸಾಧ್ಯತೆ ಇದೆ, ಅಭಿಪ್ರಾಯ ಪಡೆಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.